ಒಂದು ರೂಪಾಯಿನೂ ಖರ್ಚು ಮಾಡದಲೇ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಕೇವಲ 7 ದಿನದಲ್ಲಿ ನೀವು ಬೆಳ್ಳಗಾಗ್ಬೋದು. ಇದು 100% ಶೂರು. ಯಾಕಂದರೆ ನಾನು ಈ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಯಾವುದೇ ರೀತಿಯ ದುಡ್ಡನ್ನು ಖರ್ಚು ಮಾಡೋವಂತಹ ಅವಶ್ಯಕತೆ ಇಲ್ಲ. ಬಹಳ ಸುಲಭವಾಗಿ ನೀವು ಬೆಳ್ಳಗಾಗ್ಬೋದು. ಅದೇ ನೀವು ಅಂಗಡಿಯಲ್ಲಿ ಸಿಗುವಂತಹ ಕೆಮಿಕಲ್ ಕ್ರೀಮ್ಗಳನ್ನು ಹಚ್ಚಿ ನೀವೇನಾನ ಬೆಳ್ಳಗಾಗೋದಕ್ಕೆ ಟ್ರೈ ಮಾಡಿದ್ರೆ ಅದರಿಂದ ನಿಮಗೆ ಬೆನಿಫಿಟ್ಗಿಂತ ಅಡ್ವರ್ಸ್ ಎಫೆಕ್ಟೇ ಜಾಸ್ತಿ. ಹಾಗೆ ಆ ಕೆಮಿಕಲ್ಸ್ನೆಲ್ಲ ಹೆಚ್ಚು ಯೂಸ್ ಮಾಡೋದ್ರಿಂದ ನಿಮಗೆ ಸ್ಕಿನ್ ಕ್ಯಾನ್ಸರ್ನಂತಹ ಭಯಾನಕ ಕಾಯಿಲೆಗಳು ಕೂಡ ಬರುತ್ತೆ. ಆಮೇಲೆ ಸ್ಕಿನ್ ರಿಂಕಲ್ಸ್ ಬರುತ್ತೆ, ಪಿಂಪಲ್ಸು, ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾನಿಲ್ಲಿ ತಿಳಿಸಿಕೊಡುವಂತಹ ಬಹಳ ಸುಲಭವಾದಂತಹ ರೆಮಿಡಿಯನ್ನು ನೀವು ಉಪಯೋಗಿಸಿದ್ರೆ ಖಂಡಿತ ಕೂಡ ಕಪ್ಪಗಿರುವ ಚರ್ಮ ಕೂಡ ಬೆಳ್ಳಗಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಬನ್ನಿ ಅದೇನು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಷ್ಟೋ ಈ ಸ್ಕಿನ್ ಕಲರು ಡಿಪೆಂಡ್ ಆಗಿರೋದು ಒಂದೊಂದು ಎನ್ವಿರಾನ್ಮೆಂಟಲ್ಲಿ ಇರೋ ಜನಗಳು ಒಂದೊಂದು ಕಲರ್ ಶೇಡಲ್ಲಿ ಇರ್ತಾರೆ. ಈ ಮಂಗಳೂರು, ಕೇರಳ ಆ ಕಡೆಗೆಲ್ಲ ಎಷ್ಟು ಬಿಸಿಲಲ್ಲಿ ಓಡಾಡ್ತಾರೋ, ಎಷ್ಟು ಸೆಕೆ ಆಗುತ್ತೋ ಅಷ್ಟು ಅವರು ತುಂಬಾ ಬೆಳ್ಳಗಾಗ್ತಾ ಇರ್ತಾರೆ. ಅದೇ ನಾವು ಈ ನಮ್ಮ ಕರ್ನಾಟಕದ ವೆದರಲ್ಲಿ ನಮಗೆ ಸೆಕೆ ಹೆಚ್ಚು ಬಂದಷ್ಟು, ಈ ಬಿಸಿಲಲ್ಲಿ ಹೆಚ್ಚು ಓಡಾಡಿದಷ್ಟು ನಮ್ಮ ಸ್ಕಿನ್ ಕಲರು ತುಂಬಾ ಕಪ್ಪಗಾಗ್ತಾ ಬರುತ್ತೆ. ಈ ಒಂದು ಕರ್ನಾಟಕದಲ್ಲಿ ನಾವು ಹೆಚ್ಚು ಬಿಸಿಲಲ್ಲಿ ಏನಾದ್ರು ಓಡಾಡಿದ್ವಿ ಅಂದರೆ ಕಪ್ಪಗಾಗೋಗ್ಬಿಡ್ತೀವಿ. ಅದೇ ರೀತಿ ಒಂದೊಂದು ಸ್ಟೇಟ್ಗಳಲ್ಲಿ ಆ ಹವಾಮಾನಕ್ಕೆ ತಕ್ಕಂತೆ ಅವರ ಸ್ಕಿನ್ ಕಲರ್ ಕೂಡ ಇರುತ್ತೆ. ಸೊ ಈ ರೀತಿ ಬಿಸಿಲಿನಲ್ಲಿ ಹೋಗಿ ಸ್ವಲ್ಪ ಏನಾನ ಕಲರ್ ಡಿಮ್ ಆಗಿದ್ದರೆ, ಕಪ್ಪಾಗಿದ್ದರೆ, ಆಮೇಲೆ ಸ್ವಲ್ಪ ಸುಮಾರಾಗಿ ಮೀಡಿಯಮ್ ಆಗಿರೋರು, ಬೆಳ್ಳಗಿರೋರು ಇದನ್ನು ನಾನು ತಿಳಿಸೋವಂತಹ ಈ ರೆಮಿಡಿನ ಹಚ್ಕೊಂಡ್ರೆ 1-2 ಶೇಡಷ್ಟಂತೂ ಖಂಡಿತ ಬೆಳ್ಳಗಾಗ್ತೀರ. ಇದನ್ನು ನಾನು ತಿಳಿಸ್ಕೊಡೋದು ಡ್ರೈ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಅದೇನು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಯಾರಿಗೆ ತಾನೇ ಇಷ್ಟ ಇರಲ್ಲ ನಾನು ಬೆಳ್ಳಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ. ಎಲ್ಲ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರತ್ತೆ, ನೋಡೋಕೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ಸುಂದರವಾಗಿರಬೇಕು ಅಂತ. ಯೂಶ್ವಲಿ ಕಪ್ಪು ಇರೋರಿಗಿಂತ ಸ್ವಲ್ಪ ಟೆಕ್ಸ್ಚರ್ ಬೆಳ್ಳಗಿದ್ದರೆ ನಾವು ಯಾವ ರೀತಿ ಡ್ರೆಸ್ ಮಾಡ್ಕೊಂಡ್ರೂ ನೋಡೋಕೆ ಚೆನ್ನಾಗಿ ಕಾಣಿಸ್ತೀವಿ. ಆದರೂ ಕಪ್ಪು ಹುಟ್ಟಿರೋರಿಗೆ ಏನೂ ಮಾಡೋದಕ್ಕಾಗಲ್ಲ. ತೀರಾ ಕಪ್ಪಗಿರೋರು ಬೆಳ್ಳಗಂತೂ ಖಂಡಿತ ಮಾಡೋದಕ್ಕಾಗಲ್ಲ. ಏನೋ ಸ್ವಲ್ಪ ಲಿಟಲ್ ಬಿಟ್ ಬೆಳ್ಳಗಿರೋರು ಇನ್ನೊಂದು ಸ್ವಲ್ಪ ಬೆಳ್ಳಗಾಗ್ಬೋದು ಅಷ್ಟೇ. ಸೊ ನಾನೇನು ಇವತ್ತು ರೆಮಿಡಿನ ತಿಳಿಸ್ಕೊಡ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಏನೂ ಇಲ್ಲ ಫ್ರೆಂಡ್ಸ್, ಇದು ತುಂಬಾ ಬಹಳ ಸಿಂಪಲ್ ಆದಂತಹ ರೆಮಿಡಿ. ಸೊ ಎಲ್ಲರ ಮನೆಯಲ್ಲೂ ಆರಾಮಾಗಿ ಸಿಗುವಂತಹ ಅಕ್ಕಿ ಇದ್ದೇ ಇರುತ್ತೆ. ಎಲ್ಲರೂ ಮಿಲ್ಗಾಕ್ಸಿ ಇಟ್ಕೊಂಡೇ ಇರ್ತೀರ. ಅದೇ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿ ನಾನಿವತ್ತು ಈ ರೆಮಿಡಿನ ಮಾಡೋ ತಿಳಿಸ್ಕೊಡ್ತೀನಿ. ಏನಿಲ್ಲ, ನಿಮಗೆ ಬರೀ ಮುಖಕ್ಕೆ ಬೇಕು ಅಂದರೆ 1 ಟೇಬಲ್ ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟು ತೊಗೊಳ್ಳಿ. ಇಲ್ಲ ಹೋಲ್ ಬಾಡಿಗೆ ಅಂದರೆ ಸೂರ್ಯನ ಕಿರಣಕ್ಕೆ ಯಾವ್ಯಾವುದು ಭಾಗ ನಿಮ್ಮದು ಸ್ಕಿನ್ನು ಎಕ್ಸ್ಪೋಸ್ ಆಗುತ್ತೋ ಅಲ್ಲಿಗೆಲ್ಲ ಹಚ್ಕೊಂಡ್ರೆ ಕಪ್ಪಗಿರೋದು ಹೋಗಿ ಬೆಳ್ಳಗಂತೂ ಖಂಡಿತ ಆಗುತ್ತೆ. ಆವಾಗ ನೀವು ನೋಡಿಕೊಂಡು ತೊಗೋಬೇಕು. ಕೈ, ಕಾಲು, ಕತ್ತು ಎಲ್ಲದಕ್ಕೂ ಹಚ್ಕೋತೀನಿ ಅಂದರೆ ಒಂದು 5 ಟೇಬಲ್ ಸ್ಪೂನ್ ಆಗೋವಷ್ಟು ತೊಗೊಳ್ಳಿ. ಅದಕ್ಕೆ ನೀವು ಹಸಿ ಹಾಲನ್ನು ಬಳಸಿದ್ರೆ ಉತ್ತಮ, ಕಾಯಿಸಿರೋ ಹಾಲಿಗಿಂತ. ಹಸಿ ಹಾಲಿಲ್ಲ, ಕಾಯಿಸಿರೋದಿದೆ ಅಂದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಅಂದರೆ ಅಡುಗೆ ಅರಿಶಿನ ಹಾಕ್ಬೇಡಿ. ಅಡುಗೆ ಅರಿಶಿನ ನೀವು ಸ್ಕಿನ್ನಿಗೆ, ಮುಖಕ್ಕೆ ಹಚ್ಚಿದ್ರೆ ಚರ್ಮ ಕಪ್ಪಾಗತ್ತೆ. ಕಸ್ತೂರಿ ಅರಿಶಿನ ಅಂತ ಬರುತ್ತೆ, ಅದನ್ನು ನೀವು ಉಪಯೋಗಿಸ್ಬೇಕು. 1 ಪಿಂಚಷ್ಟು ಕಸ್ತೂರಿ ಅರಿಶಿನ ಹಾಕ್ಕೊಳ್ಳಿ. ಎಲ್ಲನ ನೀವು ಒಂದು ಮುಖಕ್ಕೆ ಹಚ್ಕೊಳೋವಂಥ ಕನ್ಸಿಸ್ಟೆನ್ಸಿಗೆ, ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು, ಆ ಕನ್ಸಿಸ್ಟೆನ್ಸಿಗೆ ಅದನ್ನು ಹಿಟ್ಟನ್ನು ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಬಿಟ್ಟು ಮುಖನ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ನಂತರ ಅಪ್ಲೈ ಮಾಡ್ಕೊಳ್ಳಿ ಕ್ಲೀನಾಗಿ. ಎಲ್ಲ ಹೋಲ್ ಫೇಸು ಈವನಾಗಿ ಅಪ್ಲೈ ಮಾಡ್ಕೊಳ್ಳಿ. ಕೈ, ಕಾಲು ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಳ್ಳಿ. ಒಂದು 15 ಮಿನಿಟ್ಸ್ ಬಿಡಿ, ಅದಕ್ಕಿಂತ ಜಾಸ್ತಿ ಬಿಡಬೇಡಿ. ಯಾಕಂದರೆ ಈ ಅಕ್ಕಿ ಹಿಟ್ಟಲ್ಲಿ ತುಂಬಾ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇರುತ್ತೆ. ಅದು ಇದ್ರೆ ಡ್ರೈ ಸ್ಕಿನ್ಗಂತೂ ಮಾಡಿದಂತಹ ರೆಮಿಡಿ ಡ್ರೈ ಸ್ಕಿನ್ನಿಗೆ ಚೆನ್ನಾಗಿರುತ್ತೆ. ಹಾಗೆ ಬೆಳ್ಳಗಾಗೋದ್ರ ಜೊತೆಗೆ ನಿಮ್ಮ ಮುಖದಲ್ಲಿರೋ ರಿಂಕಲ್ಸ್ನ ಕೂಡ ಇದು ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಸ್ಕಿನ್ನು ಟೈಟ್ ಆಗುತ್ತೆ, ನಿಮಗೆ ಫೀಲ್ ಆಗುತ್ತದು. ನೀವು ಮುಖಕ್ಕೆ ಹಚ್ಕೊಂಡಾಗ ಸ್ಕಿನ್ನು ಸಖತ್ತು ಎಳೆಯುತ್ತೆ, ಆವಾಗ ರಿಂಕಲ್ಸ್ ಎಲ್ಲ ರಿಮೂವ್ ಆಗುತ್ತೆ.
ಒಂದು 15 ಮಿನಿಟ್ಸ್ ಆದಮೇಲೆ ಪ್ಲೇನ್ ವಾಟರಲ್ಲಿ ನೀಟಾಗಿ ಫೇಸು, ಕತ್ತು, ಕೈಯೆಲ್ಲ ವಾಶ್ ಮಾಡ್ಕೊಳ್ಳಿ. ನಂತರ ಮರೀದೇನೆ ನೀವು ಮಾಯ್ಶ್ಚರೈಸರ್ನಂತೂ ಹಚ್ಚಲೇಬೇಕು. ಯಾಕಂದರೆ ಇದು ಚರ್ಮದಲ್ಲಿರೋದು ಮೊದಲೇ ಡ್ರೈ ಸ್ಕಿನ್ ಇರೋರು ಆಯಿಲೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟಿರುತ್ತೆ ಈ ಅಕ್ಕಿ ಹಿಟ್ಟು. ಅದಕ್ಕೋಸ್ಕರ ಮಾಯ್ಶ್ಚರೈಸರ್ ಹಚ್ಚದೇ ಇದ್ದರೆ ನಿಮ್ದು ಏನು ರಿಂಕಲ್ಸ್ ಹೋಗೋದ್ರ ಜೊತೆ ಇನ್ನೂ ರಿಂಕಲ್ಸ್ ಜಾಸ್ತಿ ಕ್ರಿಯೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ತಪ್ಪದೆ ಮಾಯ್ಶ್ಚರೈಸರ್ನ ಖಂಡಿತವಾಗಿ ಅಪ್ಲೈ ಮಾಡಬೇಕು. ಇದೇ ರೀತಿ ಒಂದು ದಿನವೂ ಬಿಡದೆ 7 ಡೇಸ್ ಕಂಟಿನ್ಯೂಸ್ ಆಗಿ ನೀವು ಇದನ್ನ ರೆಮಿಡಿನ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡ್ರೆ ಖಂಡಿತ 100% ರಿಸಲ್ಟ್ ಬಂದೇ ಬರುತ್ತೆ. ನಾನು ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿ ರಿಸಲ್ಟ್ ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ಇದ್ರ ಬೆನಿಫಿಟ್ನ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.